ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ತುಮಕೂರು ಜಿಲ್ಲಾ ವತಿಯಿಂದ ಪದಾಧಿಕಾರಿಗಳೆಲ್ಲರೂ ನಾವು ಇಲ್ಲಿ ಸ್ಮಿತಾ ಸವಿರುಚಿಯವರ ಅಡುಗೆ ಹೇಗಿದೆ ಅಂತ ಸವಿದು ನೋಡಲು ಬಂದಿದ್ದೇವೆ. ಸ್ಮಿತಾ ಸವಿರುಚಿಗೆ ಒಂದು ರಕ್ಷಣಾ ವೇದಿಕೆಯಿಂದ ಸವಾಲು. ಅದೇನಂದ್ರೆ ನಾವು ಸಿಹಿಗೆಣಸಲ್ಲಿದ್ದೀವಿ, ಇದರಿಂದ ಏನು ಸವಿರುಚಿ ಮಾಡ್ಕೊತೀರಾ? ನಮಸ್ತೆ ಎಲ್ಲರಿಗೂ, ಸ್ಮಿತಾ ಸವಿರುಚಿ ಚಾನಲ್ಗೆ ಸ್ವಾಗತ. ನನ್ನ ಗೆಳತಿಯರು ಕೊಟ್ಟಿರೋಂಥ ಈ ಸಿಹಿ ಗೆಣಸಿಂದ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಇವತ್ತಿನ ನಮ್ಮ ಎಮ್ಮಿ ಟಮ್ಮಿ ರೆಸಿಪಿ ಸ್ವೀಟ್ ಪೊಟ್ಯಾಟೊ ಗುಲಾಬ್ ಜಾಮೂನ್. ಸ್ವೀಟ್ ಪೊಟ್ಯಾಟೊ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಅರ್ಧ kg ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ, 1 ಬೌಲ್ ಶುಗರ್ ತೊಗೊಂಡಿದ್ದೀನಿ, 1 ಬೌಲ್ ಮೈದಾ ತೊಗೊಂಡಿದ್ದೀನಿ, 1 ಬೌಲ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, 1 ಬೌಲ್ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಇದು ಜಾಮೂನ್ ಕರಿಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ರೋಸ್ ಎಸೆನ್ಸ್ ತೊಗೊಂಡಿದ್ದೀನಿ, ಎಲೈಚಿ ಪೌಡರ್ ತೊಗೊಂಡಿದ್ದೀನಿ, 1 ಪಿಂಚ್ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಸ್ವೀಟ್ ಪೊಟ್ಯಾಟೊನ ನಾವು ಈಗ ಸ್ಟೀಮ್ನಲ್ಲಿ ಬೇಯಿಸೋಣ. ಇದನ್ನು ಡೈರೆಕ್ಟಾಗಿ ಬೇಯಿಸಬಾರ್ದು, ಅದರಲ್ಲಿರೋ ಸ್ಟಾರ್ಚು ತುಂಬ ಮೆತ್ತಗಾಗ್ಬಿಡುತ್ತೆ. ಇಲ್ಲಿ ಸ್ವೀಟ್ ಪೊಟ್ಯಾಟೊ ಗೆಣಸನ್ನ ಬೇಯೋದಕ್ಕೆ ಇಟ್ಟಿದ್ದೀವಿ. ಸ್ಟೀಮಲ್ಲಿ ಬೇಯ್ತಾ ಇದೆ. ಇದು 15 ನಿಮಿಷ ಚೆನ್ನಾಗಿ ಬೇಯಲಿ. ಅಷ್ಟೊತ್ತು ನಾವು ಇಲ್ಲಿ ಗುಲಾಬ್ ಜಾಮೂನ್ಗೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ 1 ಬಟ್ಲೆ ಸಾಕು, ನಿಮ್ಗೆ ಬೇಕಾದರೆ ನೋಡ್ಕೊಂಡು ಸ್ವೀಟ್ ಹಾಕ್ಕೊಳ್ಳಿ. ಗೆಣಸು ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪನೇ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕರಗಲಿ. ಇದು ನಮ್ಗೆ ಒಂದೆಳೆ ಪಾಕ ಬೇಕಾಗಿಲ್ಲ, ಅಂಟು ಪಾಕ ಬಂದರೆ ಸಾಕು. ನೋಡಿ, ಸಕ್ಕರೆ ಪಾಕ ಇಷ್ಟು ಗಟ್ಟಿ ಆದರೆ ಸಾಕು. ನಮಗೆ ಇದು ಒಂದೆಳೆ ಪಾಕ ಬರೋದು ಬೇಡ, ಹಿಂಗೆ ಅಂಟು ಬಂದರೆ ಸಾಕು. ಇಷ್ಟು ಅಂಟಾದರೆ ಸಾಕು. ಆಫ್ ಮಾಡೋಣ ಈಗ ಗ್ಯಾಸು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಸ್ವೀಟ್ ಪೊಟ್ಯಾಟೊ. ಈ ಥರ ಫೋರ್ಕಲ್ಲಿ ಚುಚ್ಚಿದ್ರೆ ಈಸಿಯಾಗಿ ಒಳಗೆ ಹೋಗ್ಬೇಕು. ಈ ಥರ ಹೋದರೆ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ಸಾಕು, ಇಷ್ಟು ಬೆಂದರೆ. ನೋಡಿ, ಬೆಂದಿರೋ ಗೆಣಸನ್ನ ಈ ಥರ ಎಲ್ಲ ಸಿಪ್ಪೆ ತೆಕ್ಕೊಂಡು ಅದನ್ನು ತುರ್ಕೊಬೇಕು. ಅದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಡಿ, ತುರ್ಕೊಳ್ಳಿ. ಆವಾಗ ಅದರೊಳಗೆ ಏನೇ ಗಂಟಿದ್ರೂ ಹೋಗ್ಬಿಡುತ್ತೆ, ನಮಗೆ ಜಾಮೂನ್ ಸಾಫ್ಟಾಗಿ ಬರುತ್ತೆ. ಗೆಣಸನ್ನ ಬೇಯಿಸಿದ್ದಾಯಿತು, ತುರಿದಿದ್ದಾಯಿತು. ಈಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಹೀಗೆ ಮಸಿಬೇಕು. ನಮಗೆ ಏನೇ ಅದರಲ್ಲಿ ನಾರು ಏನೇ ಇದ್ರೂ ಹೋಗ್ಬಿಡ್ಬೇಕು. ನೋಡಿ, ಈ ಥರ ಸಾಫ್ಟ್ ಆಗಬೇಕು. ಚೆನ್ನಾಗಿ ಮಸಿಬೇಕು. ನೋಡಿ, ಈಗ ಗೆಣಸನ್ನ ಬೇಯಿಸಿದ್ದಾಯಿತು, ಅದನ್ನು ತುರಿದಿದ್ದಾಯಿತು, ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದಾಯಿತು ಕೈಯಲ್ಲಿ. ಈಗ ಇದಕ್ಕೆ ನಾವು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ. ಆಮೇಲೆ 1 ಸ್ಪೂನು ಮೈದಾ ಹಾಕೊಳ್ಳೋಣ. ಮಿಲ್ಕ್ ಪೌಡರ್ 2 ಸ್ಪೂನ್ ಹಾಕೊಳ್ಳೋಣ. ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ವಲ್ಲ ಅದು 2 ಸ್ಪೂನ್ ಹಾಕೊಳ್ಳೋಣ.
ಆಮೇಲೆ ನೋಡಿಕೊಂಡು ಬೇಕಾದರೆ ಆ್ಯಡ್ ಮಾಡ್ಬೋದು. ಏಲಕ್ಕಿನ ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ಇದರಿಂದ ಸ್ವೀಟ್ ಪೊಟ್ಯಾಟೊ ಫ್ಲೇವರು ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಎಲ್ಲದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಹಂಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡೋಣ ಮತ್ತೆ. ನೋಡಿ, ಎಲ್ಲ ಕಲಸಿದ್ಮೇಲೆ ನಮಗೆ ಕೈಯಲ್ಲಿ ಇಟ್ಕೊಂಡ್ರೆ ಹಿಟ್ಟು ಅಂಟಬಾರ್ದು. ನೋಡಿ, ಈಗ ಎಣ್ಣೆ ಏನು ಹಾಕೊಳ್ಳೋದು ಬೇಕಾಗಿಲ್ಲ. ಈ ಹದ ಬಂದರೆ ಸಾಕು. 2 ಕೈಯಲ್ಲೂ ಸ್ವಲ್ಪ ಪ್ರೆಷರ್ ಕೊಟ್ಟು ಉಂಡೆ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ ಎಲ್ಲೂ ಬಿರ್ಕಿಲ್ಲ, ನಾವು ಎಣ್ಣೆ ಕೂಡ ಹಾಕೊಂಡಿಲ್ಲ. ಈ ಹದ ಬಂದರೆ ಸಾಕು. ನೋಡಿ, ಉಂಡೆ ಕಟ್ಟಿದ್ದೆಲ್ಲ ಆಯಿತು. ಯಾವುದ್ರಲ್ಲೂ ಸೀಳಿಲ್ಲ. ಈ ಥರ ಉಂಡೆ ಕಟ್ಕೊಬೇಕು. ಇದನ್ನು ಈಗ ಬಾಣಲೆ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಿ. ಈಗ ಎಣ್ಣೆ ಕಾಯ್ದಿದೆ. ಈಗ ಒಂದೊಂದೇ ಉಂಡೆನ ನಾವು ಎಣ್ಣೆ ಒಳಗೆ ಹಾಕ್ತಾ ಹೋಗೋಣ. ಮೀಡಿಯಮ್ ಫ್ಲೇಮಲ್ಲಿ ಕರೀರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಎಲ್ಲ ಬೇಯಲ್ಲ. ನೋಡಿ, ನಮ್ಮ ಜಾಮೂನು ಗುಲಾಬಿ ಬಣ್ಣ ಬಂದಿದೆ. ಈ ಬಣ್ಣ ಬಂದರೆ ಸಾಕು. ನೋಡಿ, ಈಗ ತೆಗೆದ್ಬಿಡೋಣ. ನೋಡಿ, ಕರ್ದಿಟ್ಟಿರೋ ಜಾಮೂನೆಲ್ಲ ಕೆಂಪುಗೆ ಹೆಂಗೆ ಬಂದಿದೆ. ಈಗ ಇದನ್ನು ಸಕ್ಕರೆ ಪಾಕದಲ್ಲಿ ನಾವು ಮಾಡಿಟ್ಕೊಂಡಿರೋದ್ರಲ್ಲಿ ಒಂದೊಂದು ನೆನೆಸೋಣ. ಇದೊಂದು 2 ಗಂಟೆ ಹಾಗೆ ಬಿಟ್ಬಿಡೋಣ ಸಕ್ಕರೆ ಪಾಕದಲ್ಲಿ. ಜಾಮೂನು ಸಕ್ಕರೆ ಪಾಕ ಎಲ್ಲ ಎಳ್ಕೊಂಡು ಚೆನ್ನಾಗಾಗಿರುತ್ತೆ. ನೋಡಿದ್ರಲ್ಲ, 2 ಗಂಟೆ ಇಟ್ಮೇಲೆ ಜಾಮೂನು ಹೇಗೆ ಸಕ್ಕರೆ ಪಾಕ ಎಲ್ಲ ಇಟ್ಕೊಂಡು ಮೆತ್ತಗಾಗಿದೆ. ನೋಡಿ, ಸಕ್ಕರೆ ಪಾಕದೊಳಗೆ ಜಾಮೂನು ಎಷ್ಟು ಚೆನ್ನಾಗಾಗಿದೆ. ಬನ್ನಿ, ಈಗ ನಮ್ಮ ಗೆಳತಿಯರು ಕೇಳ್ತಿದ್ರಲ್ಲ, ಅವ್ರ ಬಾಯಿ ಸಿಹಿ ಮಾಡೋಣ. ಇದನ್ನು ಸರ್ವ್ ಮಾಡೋಣ. ತಂದಿರ್ತಕ್ಕಂಥ ಸಿಹಿ ಗೆಡ್ಸಲ್ಲಿ ಈ ಒಂದು ಜಾಮೂನನ್ನು ಮಾಡಿದ್ದೀರಾ. ಇದನ್ನು ಇವಾಗ ನಾವು ತಿಂದು ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಪದಾರ್ಥಗಳು ತಿಂದು ಸವಿ ರುಚಿಯನ್ನು ಸವಿತೀವಿ, ನೋಡ್ತೀವಿ, ತಿಂದು ಹೇಗಿದೆ, ಟೇಸ್ಟ್ ಹೇಗಿದೆ ಅಂತ ನೋಡ್ತೀವಿ. ಮೇಡಮ್, ನೀವು ಮಾಡಿರ್ತಕ್ಕಂಥ ಗೆಣಸಿನ ಗುಲಾಬ್ ಜಾಮೂನು ತುಂಬ ಚೆನ್ನಾಗಿದೆ. ಸ್ಮಿತಾ ಸವಿರುಚಿ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.